ರಾಮನಗರ ರಾಮನಗರ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆಯ ಎರಡನೇ ಹಂತದ ಕಾಮಗಾರಿಗೆ ಅನುದಾನ. ಹೊಸ ಉಪ-ಪ್ರಾದೇಶಿಕ ವಿಜ್ಞಾನ ಕೇಂದ್ರ ರಾಮನಗರಕ್ಕೆ ಕುಡಿಯುವ ನೀರಿನ ಯೋಜನೆ. ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಿಸಿದಂತೆ ನೋಡಿದಾದರೆ ಶಿಡ್ಲಘಟ್ಟ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆಯ ಎರಡನೇ ಹಂತದ ಕಾಮಗಾರಿಗೆ ಅನುದಾನ. ಹೈಟೆಕ್ ಗೋವಿನ ಮಾರುಕಟ್ಟೆ ಚಿಂತಾಮಣಿಯಲ್ಲಿ 150 ಕೋಟಿ ವೆಚ್ಚದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿ ಘಟಕ ಕಾಲೇಜು. ನಂದಿಬೆಟ್ಟದ ಬಳಿ ಕೊಡುಗುರ್ಕಿಯಲ್ಲಿ ಭಾರತೀಯ ಮೀಸಲು ಪೊಲೀಸ್ ಪಡೆ. ಇನ್ನು ಕೋಲಾರದಲ್ಲಿ ನೋಡೋದಾದರೆ ರೈತ ಉತ್ಪನ್ನಗಳಿಗೆ ಆಧುನಿಕ ಮಾರುಕಟ್ಟೆ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ವೈದ್ಯಕೀಯ ಕಾಲೇಜು. ನರಸಾಪುರದಲ್ಲಿ 6,000 ಸಾಮರ್ಥ್ಯದ ಮಹಿಳಾ ವಸತಿ ನಿಲಯ. ಶಿವಾರ ಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿ ಮಲ್ಟಿಸೆಕ್ಟರ್ ನೆಟ್ ಜೀರೋ ಸಸ್ಟೇನಿಬಿಲಿಟಿ ಇಂಡಸ್ಟ್ರಿಯಲ್ ಪಾರ್ಕ್ ಸ್ಥಾಪನೆ. ಹೊಸ ಉಪ-ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಕೆಜಿಎಫ್ನಲ್ಲಿ ಭಾರತೀಯ ಮೀಸಲು ಪೊಲೀಸ್ ಪಡೆ. ಇನ್ನು ಮೈಸೂರಲ್ಲಿ ನೋಡೋದಾದರೆ ನಬಾರ್ಡ್ ಸಹಯೋಗದಲ್ಲಿ ರೇಷ್ಮೆಗೂಡಿನ ಮಾರುಕಟ್ಟೆ ಸ್ಥಾಪನೆ. ಹೈಟೆಕ್ ಮತ್ಸ್ಯದರ್ಶಿನಿ. ಮೈಸೂರು ವಿವಿಯಲ್ಲಿ ಪ್ರೊ. ನಂಜುಂಡಸ್ವಾಮಿ ಸಂಶೋಧನಾ ಪೀಠ. ತಗಡೂರು ಸಮುದಾಯ ಆರೋಗ್ಯ ಕೇಂದ್ರ 100 ಹಾಸಿಗೆಯ ಆಸ್ಪತ್ರೆಯಾಗಿ ಉನ್ನತೀಕರಣ. ನಿಮ್ಹಾನ್ಸ್ ಮಾದರಿಯ ಸಂಸ್ಥೆ ಸ್ಥಾಪನೆ. ವಿಶೇಷ ಮಕ್ಕಳ ಸರ್ಕಾರಿ ವಸತಿಯುತ ಶಾಲೆ ಉನ್ನತೀಕರಣ. 5 ವಸತಿ ಶಾಲೆಗಳು 12 ತರಗತಿವರೆಗೆ ಮೇಲ್ದರ್ಜೆಗೆ. ಬುಡಕಟ್ಟು ವಸ್ತು ಸಂಗ್ರಹಾಲಯ. ಗ್ಲೋಬಲ್ ಇನ್ನೋವೇಷನ್ ಡಿಸ್ಟ್ರಿಕ್ಟ್ ಅಭಿವೃದ್ಧಿ. ರಂಗಾಯಣ ಚಟುವಟಿಕೆಗೆ 2 ಕೋಟಿ. 3 ಕೋಟಿ ವೆಚ್ಚದಲ್ಲಿ ಹೊಸ ಅಗ್ನಿಶಾಮಕ ಠಾಣೆ. ಕುಸ್ತಿ, ವಾಲಿಬಾಲ್, ಖೋ-ಖೋ ಅಕಾಡೆಮಿ ಸ್ಥಾಪನೆಗೆ 2 ಕೋಟಿ. ಇನ್ನು ಉಡುಪಿಯಲ್ಲಿ ನೋಡೋದಾದರೆ ಕಡಲ್ಕೊರೆತ ತಡೆಯಲು ಶೋರ್ ಲೈನ್ ಮ್ಯಾನೇಜ್ಮೆಂಟ್ ಪ್ಲಾನ್ಗೆ ವಿಸ್ತೃತ ಯೋಜನಾ ವರದಿ. ಮಲ್ಪೆ ಮೀನುಗಾರಿಕಾ ಬಂದರಿನಲ್ಲಿ ಮಲ್ಟಿಲೆವೆಲ್ ಪಾರ್ಕಿಂಗ್ ವ್ಯವಸ್ಥೆ. ಕಡಲ ತೀರ ಅಭಿವೃದ್ಧಿ. ಜಿಲ್ಲಾ ಕ್ರೀಡಾಂಗಣ ಅಭಿವೃದ್ಧಿ. ಇನ್ನು ಹಾಸನ ನೋಡೋದಾದರೆ ಬೇಲೂರು, ಹಳೆಬೀಡು, ಸೋಮನಾಥ ಪುಟ ಪ್ರವಾಸಿ ತಾಣಗಳಲ್ಲಿ ಮೂಲ ಸೌಲಭ್ಯ ಅಭಿವೃದ್ಧಿ. ದಕ್ಷಿಣ ಕನ್ನಡ ಪುತ್ತೂರಿನಲ್ಲಿ ಹೊಸ ವೈದ್ಯಕೀಯ ಕಾಲೇಜು. ಪಿಲಿಕುಳದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಅಂತಾರಾಷ್ಟ್ರೀಯ ಯುವಕರ ತರಬೇತಿ ಕೇಂದ್ರ. ಉಳ್ಳಾಲದಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರಿಗಾಗಿ ವಸತಿ ಸಹಿತ ಪಿಯು ಕಾಲೇಜು. ಕೆಜಿಟಿಐ ಕೇಂದ್ರಗಳಲ್ಲಿ ಹೊಸ ತಂತ್ರಜ್ಞಾನಾಧಾರಿತ ಪಠ್ಯಕ್ರಮದ ಹೊಸ ಪ್ರಯೋಗಾಲಯ. ಕಡಲ್ಕೊರೆತ ತಡೆಯಲು ಶೋರ್ಲೈನ್ ಮ್ಯಾನೇಜ್ಮೆಂಟ್ ಪ್ಲಾನ್ಗೆ ವಿಸ್ತೃತ ಯೋಜನಾ ವರದಿ. ಮಂಗಳೂರಿನಲ್ಲಿ ಪಿಪಿಪಿ ಮಾದರಿಯಲ್ಲಿ ಜಲ ಸಾರಿಗೆ, ಸಂಗ್ರಹಾಲಯ ಮತ್ತು ಅನುಭವ ಕೇಂದ್ರ. ಕಡಲ ತೀರ ಅಭಿವೃದ್ಧಿ. ಉಳ್ಳಾಳಕ್ಕೆ ಕುಡಿಯುವ ನೀರಿನ ಯೋಜನೆ. ಜಿಲ್ಲಾ ಕ್ರೀಡಾಂಗಣ ಅಭಿವೃದ್ಧಿ. ಇನ್ನು ಬೆಂಗಳೂರಲ್ಲಿ ನೋಡೋದಾದರೆ ಹೊರವಲಯದಲ್ಲಿ ಹೊಸ ಸ್ಯಾಟಲೈಟ್ ಮಾರ್ಕೆಟ್ ಸ್ಥಾಪನೆ. ಸುಸಜ್ಜಿತ ಕುರಿ ಮತ್ತು ಮೇಕೆ ಮಾರುಕಟ್ಟೆ. 100 ಹಾಸಿಗೆ ಸಾಮರ್ಥ್ಯದ ಕ್ರಿಟಿಕಲ್ ಕೇರ್ ಬ್ಲಾಕ್ ಕಟ್ಟಡ. ಉತ್ತರ ತಾಲೂಕಿನಲ್ಲಿ 150 ಕೋಟಿ ವೆಚ್ಚದಲ್ಲಿ 200 ಹಾಸಿಗೆ ಸುಸಜ್ಜಿತ ಅತ್ಯಾಧುನಿಕ ಆಸ್ಪತ್ರೆ. ಬೌರಿಂಗ್ ಲೇಡಿ ಕರ್ಜನ್ ಆಸ್ಪತ್ರೆಯಲ್ಲಿ 297 ಕೋಟಿ ವೆಚ್ಚದಲ್ಲಿ 500 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ. ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಐಎಎಸ್, ಐಪಿಎಸ್, ಕೆಎಎಸ್, ಕೆಎಸ್ಪಿಎಸ್ ಪರೀಕ್ಷೆಗಳಿಗೆ ವಸತಿ ಸಹಿತ 2 ಸುಸಜ್ಜಿತ ವಸತಿ ನಿಲಯ. ಹಜ್ ಭವನದಲ್ಲಿ ಮುಕ್ತ ವಿವಿ ಪ್ರಾದೇಶಿಕ ಕೇಂದ್ರ. ಬೌದ್ಧ ಅಧ್ಯಯನ ಅಕಾಡೆಮಿ ಸ್ಥಾಪನೆ. ಕೆಜಿಟಿಐ ಕೇಂದ್ರಗಳಲ್ಲಿ ಹೊಸ ತಂತ್ರಜ್ಞಾನಾಧಾರಿತ ಪಠ್ಯಕ್ರಮದ ಹೊಸ ಪ್ರಯೋಗಾಲಯ. ಗ್ಲೋಬಲ್ ಇನ್ನೋವೇಷನ್ ಡಿಸ್ಟ್ರಿಕ್ಟ್ ಅಭಿವೃದ್ಧಿ. ಜಿಎಸ್ ಶಿವರುದ್ರಪ್ಪ ಟ್ರಸ್ಟ್ನ ಕಾರ್ಯಚಟುವಟಿಕೆಗಾಗಿ ಸುಸಜ್ಜಿತ ಕಟ್ಟಡ ನಿರ್ಮಾಣ. ದೇವಿಕಾರಣಿ ರೋ ರಿಚ್ ಎಸ್ಟೇಟ್ ಅಭಿವೃದ್ಧಿ. ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ಫಿನೋಟೈಪಿಂಗ್ ಸೌಲಭ್ಯ. ಇನ್ನು ಕೊಪ್ಪಳಕ್ಕೆ ಸಂಬಂಧಪಡಿಸಿದ ನೋಡೋದಾದರೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಅಧೀನದಲ್ಲಿ 100 ಕೋಟಿ ವೆಚ್ಚದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಬೂದುಗುಂಪ ಗ್ರಾಮದಲ್ಲಿ ಕೆಕೆಆರ್ಡಿಬಿ 25 ಕೋಟಿಯಲ್ಲಿ ಕುರಿ ಮತ್ತು ಮೇಕೆ ಮಾರುಕಟ್ಟೆ. ಯಲಬುರ್ಗದಲ್ಲಿ ಕೆಕೆಆರ್ಡಿಬಿ ಅನುದಾನದಲ್ಲಿ 6 ಕೋಟಿ ವೆಚ್ಚದಲ್ಲಿ ನರ್ಸಿಂಗ್ ಕಾಲೇಜು. ಕುಕನೂರು ಕಾರಟಗಿಯಲ್ಲಿ ಜೆಎಂಎಫ್ಸಿ ನ್ಯಾಯಾಲಯ. ಇನ್ನು ಕಲಬುರಗಿಯಲ್ಲಿ ನೋಡೋದಾದರೆ ಹೊಸ ಮೆಗಾ ಡೇರಿ ಆರಂಭಿಸಲು ಕೆಕೆಆರ್ಡಿಬಿಯಿಂದ 50 ಕೋಟಿ. ಪ್ರಾದೇಶಿಕ ಸಹಕಾರ ಭವನ ಆರಂಭಿಸಲು ಕೆಕೆಆರ್ಡಿಬಿಯಿಂದ 10 ಕೋಟಿ. ನಿಮ್ಹಾನ್ಸ್ ಮಾದರಿಯ ಸಂಸ್ಥೆ ಸ್ಥಾಪನೆ. ಜೇವರ್ಗಿಯಲ್ಲಿ ಕೆಕೆಆರ್ಡಿಬಿ ಅನುದಾನದಲ್ಲಿ 6 ಕೋಟಿ ವೆಚ್ಚದಲ್ಲಿ ನರ್ಸಿಂಗ್ ಕಾಲೇಜು. ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ. ಕೆಜಿಟಿಐ ಕೇಂದ್ರಗಳಲ್ಲಿ ಹೊಸ ತಂತ್ರಜ್ಞಾನ ಆಧಾರಿತ ಪಠ್ಯಕ್ರಮದ ಹೊಸ ಪ್ರಯೋಗಾಲಯ. ಸೇಡಂನಲ್ಲಿ ಕೆಕೆಆರ್ಡಿಬಿ ಅನುದಾನದಲ್ಲಿ 25 ಕೋಟಿಯಲ್ಲಿ ಸರ್ಕಾರಿ ಐಟಿಐ ಉನ್ನತೀಕರಣ. ಇನ್ನು ಬಾಗಲಕೋಟೆಗೆ ನೋಡೋದಾದರೆ
ಮುಧೋಳ ಮತ್ತು ಹುನಗುಂದದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಆರೋಗ್ಯ ವಿವಿಯ ಘಟಕ ವೈದ್ಯಕೀಯ ಕಾಲೇಜು, ಬಾದಾಮಿಯಲ್ಲಿ ಸುಸಜ್ಜಿತ ಟ್ರಾಮಾ ಕೇರ್ ಕೇಂದ್ರ, ಕೊಡಗು ಸಂಬಂಧಿಸಿದ ನೋಡೋದಾದರೆ ಹೊನ್ನಂಪೇಟೆಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ, ವಿರಾಜಪೇಟೆಯಲ್ಲಿ 400 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ, 5 ವಸತಿ ಶಾಲೆಗಳು, 12 ತರಗತಿವರೆಗೆ ಮೇಲ್ದರ್ಜೆಗೆ. ವಿರಾಜಪೇಟೆ, ಪೊನ್ನಂಪೇಟೆ, ಮಡಿಕೇರಿ ತಾಲೂಕಿನಲ್ಲಿ 200 ಕೋಟಿ ವೆಚ್ಚದಲ್ಲಿ ರಸ್ತೆ, ಸೇತುವೆ ಮರು ನಿರ್ಮಾಣ. ಇನ್ನು ಚಿತ್ರದುರ್ಗದಲ್ಲಿ ನೋಡೋದಾದರೆ ಮೊಳಕಾಲ್ಮೂರಿನಲ್ಲಿ 200 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ, ಸುಸಜ್ಜಿತ ಟ್ರಾಮಾ ಕೇರ್ ಕೇಂದ್ರ, ಹೊಸ ಉಪಪ್ರಾದೇಶಿಕ ವಿಜ್ಞಾನ ಕೇಂದ್ರ. ಇನ್ನು ಬೀದರ್ಗೆ ಸಂಬಂಧಿಸಿದ ನೋಡೋದಾದರೆ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಕ್ಯಾನ್ಸರ್ ಪತ್ತೆ ವಿಭಾಗ, ಲಂಬಾಣಿ ಜನಾಂಗದ ಕೌಶಲ ತರಬೇತಿ ಕೇಂದ್ರ. ರಾಯಚೂರಿಗೆ ನೋಡೋದಾದರೆ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಆವಾರೋದಲ್ಲಿ 50 ಕೋಟಿ ವೆಚ್ಚದಲ್ಲಿ ಕಿದ್ವಾಯಿ ಪೆರಿಫೆರಲ್ ಕ್ಯಾನ್ಸರ್ ಚಿಕಿತ್ಸಾ ಘಟಕ, GTTC ಸ್ಥಾಪನೆ. ಇನ್ನು ಯಾದಗಿರಿಯಲ್ಲಿ ನೋಡೋದಾದರೆ KKRDB ಅನುದಾನದಲ್ಲಿ 6 ಕೋಟಿ ವೆಚ್ಚದಲ್ಲಿ ಹೊಸ ನರ್ಸಿಂಗ್ ಕಾಲೇಜನ್ನು ನಿರ್ಮಾಣ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಮತ್ತು ಬಳ್ಳಾರಿನಲ್ಲಿ ಸರ್ಕಾರಿ ಶ್ರವಣ ದೋಷವುಳ್ಳ ಮಕ್ಕಳ ಶಾಲೆ ಪ್ರೌಢಶಾಲೆಯಾಗಿ ಮೇಲ್ದರ್ಜೆಗೆ. ಏನು ಸರ್ಕಾರಿ ಶ್ರವಣ ದೋಷ ಅಂದರೆ ಕಿವಿ ಕೇಳ್ದಲೇ ಇರ್ತಕ್ಕಂಥ ಏನು ಮಕ್ಕಳು ಇರ್ತಾರೋ ಅಂತಹ ಮಕ್ಕಳಿಗೆ ಪ್ರೌಢಶಾಲೆಯಾಗಿ ಮೇಲ್ದರ್ಜೆಗೆ ಉನ್ನತೀಕರಿಸಲಾಗಿದೆ ಅಂತಲೇ ಹೇಳ್ಬೋದು. ಇನ್ನು GTTC ಸ್ಥಾಪನೆಯನ್ನು ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಧಾರವಾಡದಲ್ಲಿ ನೋಡೋದಾದರೆ ಹುಬ್ಬಳ್ಳಿಯ ದೃಷ್ಟಿದೋಷದ ಮಕ್ಕಳ ಶಾಲೆ ಪ್ರೌಢಶಾಲೆಯಾಗಿ ಮೇಲ್ದರ್ಜೆಗೆ. ಇನ್ನು ಗ್ಲೋಬಲ್ ಇನ್ನೋವೇಷನ್ ಡಿಸ್ಟ್ರಿಕ್ಟ್ ಅಭಿವೃದ್ಧಿ. ಇನ್ನು ದಾವಣಗೆರೆಯಲ್ಲಿ ನೋಡೋದಾದರೆ ಸೊರಗೊಂಡನಕೊಪ್ಪದಲ್ಲಿ ಕ್ರೈಸ್ ವತಿಯಿಂದ ವಸತಿ ಶಾಲೆ, ಲಂಬಾಣಿ ಜನಾಂಗದ ಕೌಶಲ ತರಬೇತಿ ಕೇಂದ್ರ, ಕೊಂಡಜ್ಜಿ ಬೆಟ್ಟದ ಪರಿಸರದಲ್ಲಿ ರಂಗಾಯಣದಲ್ಲಿ ಮೂಲಸೌಕರ್ಯ. ಚಾಮರಾಜನಗರ 5 ವಸತಿ ಶಾಲೆಗಳು, 12 ತರಗತಿವರೆಗೆ ಮೇಲ್ದರ್ಜೆಗೆ. ಏನು 5 ವಸತಿ ಶಾಲೆಗಳಿದ್ದಾವೋ ಅಲ್ಲಿ 12 ತರಗತಿವರೆಗೆ ಅವ್ರಿಗೆ ಮೇಲ್ದರ್ಜೆಯನ್ನು ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮಾಡಲಾಗುವುದು ಅಂತ. 2 ಕೋಟಿ ರು ವೆಚ್ಚದಲ್ಲಿ ಒಲಿಂಪಿಕ್ ಮಾದರಿಯ ಈಜುಕೊಳ ನಿರ್ಮಾಣ. ಇನ್ನು ತುಮಕೂರಲ್ಲಿ ನೋಡೋದಾದರೆ GTTC ಸ್ಥಾಪನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ವಸಂತ ನರಸಾಪುರದಲ್ಲಿ 20 ಕೋಟಿಯಲ್ಲಿ ಮಹಿಳಾ ವಸತಿ ನಿಲಯ. ಎತ್ತಿನಹೊಳೆ ಯೋಜನೆಯಡಿ ಮಧುಗಿರಿ ತಾಲೂಕಿನ 45 ಹಾಗೂ ಕೊರಟಗೆರೆ ತಾಲೂಕಿನ 62 ಕೆರೆ ತುಂಬಿಸುವ ಯೋಜನೆಗೆ 553 ಕೋಟಿಯನ್ನು ತೆಗೆದಿಡಲಾಗಿದೆ ಅಂತ ಹೇಳುವುದು. ಉತ್ತರ ಕನ್ನಡ ನೋಡೋದಾದರೆ ಕಾರವಾರ ನೌಕಾನೆಲೆ ವಿಮಾನ ನಿಲ್ದಾಣ ಕಾಮಗಾರಿಗೆ ಅನುದಾನ. ಕಡಲ್ಕೊರೆತ ತಡೆಯಲು ಶೋರ್ಲೈನ್ ಮ್ಯಾನೇಜ್ಮೆಂಟ್ ಪ್ಲಾನ್ಗೆ ವಿಸ್ತೃತ ಯೋಜನಾ ವರದಿ. ಪ್ರಥಮ ಸಾವಯವ ತಾಲೂಕು ಆಗಿ ಜೋಯಿಡಾ ಪರಿವರ್ತನೆ, ಕಡಲ ತೀರ ಅಭಿವೃದ್ಧಿ. ಇನ್ನು ಬೆಂಗಳೂರು ಗ್ರಾಮಾಂತರ ನೋಡೋದಾದರೆ ದೇವನಹಳ್ಳಿಯಲ್ಲಿ ಬೆಂಗಳೂರು ಸಿಗ್ನೇಚರ್ ಬಿಸ್ನೆಸ್ ಪಾರ್ಕ್, ವಿಜಯನಗರ ಹೊಸ ಉಪಪ್ರಾದೇಶಿಕ ವಿಜ್ಞಾನ ಕೇಂದ್ರ. ಶಿವಮೊಗ್ಗದಲ್ಲಿ ನೋಡೋದಾದರೆ ಸೊರಬದ ಚಂದ್ರಗುತ್ತಿ ಗ್ರಾಮ ಧಾರ್ಮಿಕ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿ. ಇಷ್ಟು ಕೂಡ ಬಜೆಟ್ ಮಂಡಳಿಯಲ್ಲಿ ಮಂಡನೆ ಮಾಡಿರ್ತಕ್ಕಂಥದ್ದಾಗಿದೆ ಅಂತಲೇ ಹೇಳ್ಬೋದಾಗಿದೆ.